ಅಲ್ಟಿಮೇಟ್ ಕ್ಯಾಪ್ಟನ್ ಅನ್ಸ್ಕೊಳ್ಳೋದು ನಿಜಕ್ಕೂ ದೊಡ್ಡ ವಿಷಯ. ಅದು ಅವನೇ ಓಕೆ ಹೋದಾಗಲೂ ಒಂದ್ಸಲ ಕ್ಯಾಪ್ಟನ್ ಆಗಿದ್ದ, ಇನ್ನೊಂದ್ಸಲ ಕ್ಯಾಪ್ಟನ್ ಅದ. ಒಳಗಡೆ ಹೋದಾಗ ಫಸ್ಟ್ ಕ್ಯಾಪ್ಟನ್ ಅವರೇ ಮಾಡಿದರು ಬಿಗ್ ಬಾಸು. ನಾನು ಬಿಗ್ ಬಾಸ್ ನೋಡಿಲ್ಲ ಅಂತ ಹೇಳಿದಾಗ ಅದೂ ಮ್ಯಾಟ್ರ್ ಆಗಿದೆ ಅಲ್ಲಿ. ಸೊ ಇವಾಗ ಫುಲ್ಲು ಸ್ಟ್ರಾಟಜಿ ಎಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವನು ಬಿಗ್ ಬಾಸೇ ನೋಡಿಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಅದು ಅವನ ಒಂದು ಹಾನೆಸ್ಟ್ ಒಪಿನಿಯನ್, ಅಂದರೆ ಹಾನೆಸ್ಟ್ ಆನ್ಸರ್. ಅದನ್ನು ಇವಾಗ ಫೇಕು ಡ್ರಾಮಾ ಅಂತ ಹೇಳ್ತಾರೆ. ಅಲ್ಟಿಮೇಟ್ ಕ್ಯಾಪ್ಟನ್ ತುಂಬ ಖುಷಿ ಆಯಿತು. ಬಿಕಾಸ್ ಅದು ಅವನಿಗೂ ಗೊತ್ತಿರಲಿಲ್ಲ ನಾನು ವಿನ್ ಆಗ್ತೀನಿ ಅಂತ. ಯಾಕಂದರೆ ತ್ರಿವಿಕ್ರಮ್ ಮತ್ತು ರಜತ್ ಇವರೆಲ್ಲ ಫಿಸಿಕಲ್ ಟಾಸ್ಕಲ್ಲಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ವಿನ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವನಿಗಿರಲಿಲ್ಲ. ಬಟ್ ನನಗೆ ಅನಿಸಿತ್ತು ಅವನು ಹತ್ತೋ ಸ್ಪೀಡ್ ನೋಡಿ ಇವನೇ ಫಸ್ಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಂದೇ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇವರೆಲ್ಲ ರಜತ್ ತ್ರಿವಿಕ್ರಮ್ ಹತ್ತಬೇಕಾದ್ರೆ ಸ್ವಲ್ಪ ತುಂಬ ಇದಾಗ್ತಿದ್ರಲ್ಲ, ಸುಸ್ತಾಗ್ತಿದ್ರು. ಆವಾಗ ಗೊತ್ತಾಯಿತು ಅವ್ನು ವಿನ್ ಆಗಿರ್ತಾನೆ ಅಂತ. ಗೌತಮಿ ಅವ್ರಿಗೂ ಗೊತ್ತಿತ್ತು, ಬಿಕಾಸ್ ಅವರು ಟೈಮಿಂಗ್ಸ್ ಅವರೇ ನೋಡಿದ್ದು. ತ್ರಿವಿಕ್ರಮ್ ಮತ್ತು ರಜತ್ ಅವ್ರದ್ದು ಮತ್ತು ಭವ್ಯ ಅವ್ರದ್ದು ಟೈಮಿಂಗ್ಸ್ ನೋಡಾದಮೇಲೆ ಹನುಮಂತದ್ದು ಇವನೇ ವಿನ್ನರ್ ಅಂತ ಅವರು ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ. ತುಂಬ ಖುಷಿಯಾಯಿತು. ಮತ್ತೆ ಹೇಳ್ತೀನಿ, ಅದೊಂದು ಏನು ಹೇಳ್ತಾರೆ ಈಗ ಏನು ಒಂದು ನಾವು ಯಾವುದೇ ನೀವು ಎಷ್ಟೇ ಫಾರ್ವರ್ಡ್ ಆಗಿದ್ರೂ ನಾವೊಂದು ಹಾನೆಸ್ಟಿ ಅದೊಂದು ಜೆನ್ಯೂನಿಟಿ ಇಟ್ಕೊಂಡಾಗ ನಮ್ಮ ಎಫರ್ಟಿಗೆ ಏನು ಸಿಗಬೇಕೋ ಅದು ಫೈನಲಿ ಸಿಕ್ಕೇ ಸಿಗುತ್ತೆ. ತುಂಬ ಖುಷಿಯಾಗಿದೆ. ಅವನು ಫೈನಲ್ ಏನದು ಕ್ಯಾಪ್ಟನ್ ಆಗಿದ್ದು ತುಂಬ ಖುಷಿ ಇದೆ. ವಿನ್ ಆಗಲಿ ಅಂತಲೂ ಏನು ಹೇಳ್ತೀನಿ, ವಿಶ್ ಮಾಡ್ತೇನೆ.